ತುಂಬ ನೋವಿಂದ ಈ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಈ ಕೆಲಸಕ್ಕೆ ಬರ್ತಿರೋ ಇಲ್ವೋ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಈ ವಿಡಿಯೋವನ್ನು ಮುಂದೆ ತಗೊಂಡೋಗಿ. ನಾವು ಕೈಗೊಂಡಿರುವಂತಹ ಈ ಕಾರ್ಯಕ್ಕೆ ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. 2 ದಿನ ಹಿಂದೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡ ಅರಸೀಕೆರೆ ಗ್ರಾಮದಲ್ಲಿ ಇದೇ ಭಾನುವಾರ ಏಪ್ರಿಲ್ 19ರಂದು ಮಾಧವರಾಯ ಸ್ವಾಮಿ ದೇಗುಲ ಸ್ವಚ್ಛತೆ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕಿದ್ರೆ ಮುಂದೆ ತಗೊಂಡು ಹೋಗೋದಿರಲಿ. ಮಂಡ್ಯ ಜಿಲ್ಲೆ ಜನರಿಗೆ ಕೂಡ ಗೊತ್ತಾಗಿಲ್ಲ. ನಾನು ನಿಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಿಲ್ಲ. ನನ್ನ ಉದ್ಧಾರ ಮಾಡಿ ಅಂತ ಕೂಡ ಕೇಳ್ಕೊತಿಲ್ಲ. ಸಾಧ್ಯವಾದಷ್ಟು ಲೈಕು ಮತ್ತು ಶೇರ್ ಮಾಡಿ. ಕಾರಣ ಇಷ್ಟೇ. ಆದ್ದರಿಂದ ವಿಡಿಯೋಗೆ ಬೂಸ್ಟ್ ಸಿಕ್ಕಿ ತುಂಬ ಜನರಿಗೆ ವಿಚಾರ ಗೊತ್ತಾಗುತ್ತೆ. ನಮ್ಮ ಈ ಕಾರ್ಯಕ್ಕೆ ತುಂಬಾ ಸಹಾಯ ಆಗುತ್ತೆ. ವರ್ಷದಲ್ಲಿ ತಿಂಗಳಿಗೊಂದು ಟ್ರೆಂಡಿಂಗ್ ಟಾಪಿಕ್ಸು ಬರ್ತಿರುತ್ತೆ ಹೋಗ್ತಿರುತ್ತೆ. ಆದರೆ ನಮ್ಮ ಈ ಕೆಲಸ ಪ್ರತಿ ತಿಂಗಳು 2 ಸಲ ಇರುತ್ತೆ. ಈ ಕೆಲಸ ಯಾರನ್ನೂ ಮೆಚ್ಚಿಸೋಕೆ ಅಲ್ಲ, ಸ್ವಇಚ್ಛೆಯಿಂದ ಹಿಂದೂ ಧರ್ಮ ಉಳಿವಿಕೆಗಾಗಿ ಮಾಡ್ತಿದ್ದೇವೆ. ಈ ರೀತಿ ಕಾರ್ಯ ಕೈಗೊಂಡಾಗ ಪ್ರತಿ ಬಾರಿ ನಿಮ್ಮೆಲ್ಲರ ಬೆಂಬಲ ಬೇಕೇ ಬೇಕು. ಇದುವರೆಗೂ ನೀವು ಕೊಟ್ಟಿರುವಂತಹ ಸಹಕಾರದಿಂದ 29 ದೇವಸ್ಥಾನಗಳು, 3 ಕಲ್ಯಾಣಿಗಳು ಸ್ವಚ್ಛತೆ ಆಗಿದೆ. 2 ದೇವಸ್ಥಾನಗಳು ಜೀರ್ಣೋದ್ಧಾರಕ್ಕೆ ಸಿದ್ಧತೆ ಆಗ್ತಿದೆ. ಇದೆಲ್ಲ ಆಗಿರುವುದು ನೀವು ಕೊಟ್ಟಿರುವಂತಹ ಲೈಕು, ಶೇರು, ಫಾಲೋವಿಂದ ಮಾತ್ರ ಅಷ್ಟೇ. ಇಲ್ಲಿ ನಾನು ಹೆಸರು ಮಾಡೋದಕ್ಕೆ ಬಂದಿಲ್ಲ. ಈ ಇನ್ಸ್ಟಾಗ್ರಾಮ್ ಯಾವಾಗ ಬ್ಯಾನ್ ಆಗುತ್ತೋ ಗೊತ್ತಿಲ್ಲ. ಅಷ್ಟರೊಳಗೆ ನಿಮ್ಮೆಲ್ಲರ ಸಹಕಾರದಿಂದ ಕೈಲಾದಷ್ಟು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸಿಕೊಳ್ಳುವುದಷ್ಟೇ ನನ್ನ ಉದ್ದೇಶ. ಇದೇ ಭಾನುವಾರ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡ ಅರಸೀಕೆರೆ ಗ್ರಾಮದಲ್ಲಿನ ನಮ್ಮ ಪುರಾತನ ದೇಗುಲದ ಸ್ವಚ್ಛತೆಗೆ ಬರೋದಕ್ಕೆ ಪ್ರಯತ್ನಿಸಿ. ತಪ್ಪದೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಜೈ ಶ್ರೀರಾಮ್. ಧನ್ಯವಾದಗಳು. ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಿದ್ದೀನಿ.